ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಮೀನಾ ಶಿವು. ನಿಮಗೆಲ್ರಿಗೂ ಗೊತ್ತಿದೆ, ಆಷಾಢ ಮಾಸ ಹತ್ತಿರದಲ್ಲೇ ಇದೆ. ಸೊ ಆಷಾಢ ಮಾಸದಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡಿದರೆ ತುಂಬ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರುವಂಥ ವಿಷಯನೇ. ಕೆಲವೊಬ್ಬರು ಯೋಚನೆ ಮಾಡ್ತೀವಿ, ನಮ್ಮ ಮನೆಯಲ್ಲಿ ಈ ಪದ್ಧತಿ ಇಲ್ಲ, ಹಿಂದಿನಿಂದಲೂ ಕೂಡ ಇದನ್ನು ಮಾಡ್ಕೊಂಡು ಬಂದಿಲ್ಲ, ಸೊ ಇವಾಗ ಮಾಡಿದರೆ ಹೇಗೋ ಏನು ಅಂತ ಆಸೆ ಏನೋ ಇರುತ್ತೆ, ನಮ್ಮ ಬಯಕೆಗಳೆಲ್ಲವೂ ಕೂಡ ಈಡೇರುತ್ತೆ ಅಂತ. ಆದರೆ ಲಕ್ಷ್ಮೀ ಪೂಜೆಯನ್ನು ಮಾಡಿದರೆ ಒಳ್ಳೆಯದಾಗತ್ತೆ ಅನ್ನೋದಾದರೆ ಮಾಡಬಾರ್ದು ಯಾಕೆ ಅಂತ ಅಂದ್ಕೊಳ್ತೀವಿ. ಕೆಲವೊಂದು ಕಡೆ ಯೋಚನೆ ಮಾಡ್ತೀವಿ, ನಮ್ಮ ಮನೆಯಲ್ಲಿ ಈ ಪದ್ಧತಿ ಇಲ್ಲ, ಸೊ ಮಾಡೋದು ಬೇಡವಾ ಅನ್ನುವಂಥ ಗೊಂದಲ ಕೂಡ ಇರುತ್ತೆ. ಅದ್ರ ಜೊತೆಗೆ ಈ ಆಷಾಢ ಮಾಸದಲ್ಲಿನೇ ಹೆಣ್ಣು ಮಕ್ಕಳು ಲಕ್ಷ್ಮೀ ಪೂಜೆಯನ್ನು ಯಾಕೆ ಮಾಡಬೇಕು? ಮುಖ್ಯವಾಗಿ 4 ಭಾಗ್ಯಗಳಿಗಾಗಿ, ಒಂದು ನಮ್ಮ ಕೋರಿಕೆಗಾಗಿ ಈ ಒಂದು ಆಷಾಢ ಮಾಸದಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡಬೇಕು ಅಂತ ಇದನ್ನು ಪುರಾಣಗಳಲ್ಲೇ ಹೇಳಲಾಗಿದೆ. ಸೊ ಹಾಗಾದರೆ ಯಾವೆಲ್ಲ ಒಂದು ನಮ್ಮ ಯೋಗಕ್ಕೋಸ್ಕರ ನಾವು ಈ ಪೂಜೆಯನ್ನು ಮಾಡಬೇಕಾಗತ್ತೆ ಅನ್ನುವಂಥದ್ದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನಿಮ್ಮ ಮನೆಯಲ್ಲಿ ಏನಾದರೂ ಪದ್ಧತಿ ಇರಲಿಲ್ಲ ಅಂದರೂ ಕೂಡ ನೀವು ಈ ವರ್ಷದಿಂದ ಆರಂಭ ಮಾಡ್ಬೋದು, ಯಾವುದೇ ಥರದ ತೊಂದರೆ ಇಲ್ಲ. ಪೂಜೆ ಮಾಡಲಿಕ್ಕೆ, ಯಾವುದೋ ಒಂದು ದೇವರನ್ನು ಆರಾಧನೆ ಮಾಡಲಿಕ್ಕೆ ಪದ್ಧತಿ ಇರಲೇಬೇಕು ಅಂತ ಏನಿಲ್ಲ. ಸೊ ನೀವಿವಾಗ ಹೊಸದಾಗಿ ಆರಂಭ ಮಾಡ್ತೀನಿ ಅಂದರೆ ಖಂಡಿತ ಒಳ್ಳೆಯದು. ಹಾಗೆಯೇ ಗಂಡು ಮಕ್ಕಳ ಹೆಣ್ಮಕ್ಳಿಗೆ ಹೇಳಿಸ್ಬಿಟ್ಟು ಅದಕ್ಕೇನೆಲ್ಲ ಬೇಕಲ್ವಾ ಸಪೋರ್ಟ್ ಮಾಡಿಬಿಟ್ಟು ಮಾಡ್ತಾ ಹೋಗಿ. ನಿಮ್ಮ ಮನೆಯ ಒಂದು ಸರ್ವತೋಭಿಮುಖವಾದಂಥ ಬೆಳವಣಿಗೆ ಅದು ಖಂಡಿತ ಆಗತ್ತೆ ಅನ್ನುವಂಥದ್ದು. ಈ ಆಷಾಢ ಮಾಸದಲ್ಲಿ ಮುಖ್ಯವಾಗಿ 4 ಯೋಗಗಳಿಗಾಗಿ ಹೆಣ್ಮಕ್ಳು ಲಕ್ಷ್ಮೀ ಪೂಜೆಯನ್ನು ಮಾಡಬೇಕಾಗತ್ತೆ. ಮೊದಲನೇದಾಗಿ ದೀರ್ಘ ಸುಮಂಗಲತ್ವ ಯೋಗಕ್ಕೋಸ್ಕರ, ಅಂದರೆ ಆಕೆಯೇ ದೀರ್ಘ ಸುಮಂಗಲಿ ಆಗಿರಬೇಕು, ನನ್ನ ಮುತ್ತೈತನ ನಾನು ಸಾಯುವವರೆಗೂ ಕೂಡ ನನ್ನ ಜೊತೆಗೆ ಇರಬೇಕು ಅನ್ನುವಂಥದ್ದು ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಕೂಡ ಬಯಸುವಂಥದ್ದು. ಮದುವೆಯಾದಂಥ ಹೆಣ್ಮಕ್ಳು ಬಯಸುವಂಥದ್ದು ಆಕೆಯ ಮುತ್ತೈತನವನ್ನು. ಆಕೆ ಯಾವಾಗಲೂ ಕೂಡ ಸುಮಂಗಲಿ ಆಗಿರಬೇಕು ಅಂತ ಆಸೆ ಪಡುವಂಥದ್ದು ಸಹಜ. ಸೊ ಇಂಥ ಒಂದು ಸೌಭಾಗ್ಯ, ಇಂಥ ಒಂದು ಸುಮಂಗಲಿತನ ಅನ್ನುವಂಥದ್ದು ಶಾಶ್ವತವಾಗಿ ನನ್ನಲ್ಲಿ ಇರಬೇಕು ಅಂತ ಅಂದರೆ ನಾವು ಲಕ್ಷ್ಮೀ ಪೂಜೆಯನ್ನು ಮಾಡಬೇಕಾಗತ್ತೆ. ಇನ್ನು ಎರಡನೇದಾಗಿ ಕನಕವೃಷ್ಟಿ ಯೋಗಕ್ಕೋಸ್ಕರ, ಅಂದರೆ ಕನಕ ಅಂತ ಅಂದರೆ ಇಲ್ಲಿ ಬಂಗಾರ ಅಷ್ಟೇ ಅಲ್ಲ, ಧನ, ಕನಕ, ಧಾನ್ಯ ಆಗಿರ್ಬೋದು, ಸುಖ ಆಗಿರ್ಬೋದು, ಸಂಪತ್ತಾಗಿರ್ಬೋದು, ಜಯ ಆಗಿರ್ಬೋದು, ವಿದ್ಯೆ ಆಗಿರ್ಬೋದು, ಇವೆಲ್ಲವೂ ಕೂಡ ನನಗೆ ಲಕ್ಷ್ಮಿಯ ರೂಪದಲ್ಲಿ ನನ್ನ ಮನೆಯಲ್ಲಿ ಬಂದು ನೆಲೆಸಲಿ ಅನ್ನುವಂಥ ದೃಷ್ಟಿಯಿಂದನೂ ಕೂಡ ಮಾಡುವಂಥದ್ದು. ಸುಖ, ಶಾಂತಿ, ಸಮೃದ್ಧಿಯಿಂದ ಇರಬೇಕು ಅಂತ ಅಂದರೆ ನಮಗೆ ಸಂಪತ್ತು ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ ಸಂಪತ್ಭರಿತವಾದಂಥ ನನ್ನ ಮನೆಯಲ್ಲಿ ಬಂದು ಲಕ್ಷ್ಮೀ ತಾಯಿ ನೆಲೆಸಮ್ಮ ಅಂತ ಹೇಳಿಬಿಟ್ಟು ನಾವು ಪೂಜೆ ಮಾಡುವಂಥದ್ದಾಗಿರುತ್ತೆ. ಇನ್ನು ಮೂರನೇದಾಗಿ ಶುಭ ಕಾರ್ಯ ನಡೀಲಿಕ್ಕೆ, ಯಾವುದೋ ಒಂದು ಕಾರ್ಯ ಅರ್ಧಕ್ಕೆ ನಿಂತ್ಬಿಟ್ಟಿರತ್ತೆ. ನಮ್ಮ ಮನೆಯಲ್ಲಿ ಯಾರಿಗೂ ಒಂದು ಕಂಕಣ ಭಾಗ್ಯ ಕೂಡಿ ಬರ್ತಾ ಇರಲ್ಲ, ಅಥವಾ ಯಾವುದೋ ಒಂದು ನೌಕರಿ ಬೇಕಾಗಿರುತ್ತೆ, ಅಥವಾ ನಾವು ಸೈಟ್ ತೊಗೋಬೇಕು ಅಂತ ಅಂದ್ಕೊಂಡಿರ್ತೀವಿ, ಮನೆ ಕಟ್ತಾ ಇರ್ತೀವಿ, ಅದು ಅರ್ಧಕ್ಕೆ ಸ್ಟಾಪ್ ಆಗಿರುತ್ತೆ. ಅಂದರೆ ಯಾವುದೇ ಒಂದು ಶುಭ ಕಾರ್ಯ ನಿಮ್ಮ ಮನೆಯಲ್ಲಿ ನಡಿಬೇಕು ಅಂತ ನೀವೇನಾದರೂ ಇಚ್ಛಿಸಿದ್ರಿ ಅಂದರೆ ಈ ಆಷಾಢ ಮಾಸದಲ್ಲಿ ಲಕ್ಷ್ಮೀ ದೇವಿಯನ್ನು ಪ್ರಾರ್ಥನೆ ಮಾಡಿದ್ರಿ ಅಂತಂದರೆ ಖಂಡಿತ ಅದೆಲ್ಲದೂ ಕೂಡ ನೆರವೇರುತ್ತೆ ಅಂತ. ನಿಮ್ದು ಯಾವುದೋ ಇಚ್ಛೆ ಇರ್ಬೋದು, ನಿಮ್ಮ ಮನೆಯಲ್ಲಿ ಒಂದು ಶುಭ ಕಾರ್ಯ ನಡಿಬೇಕು ಅಂತ ನೀವು ಅಂದ್ಕೊಂಡಿದ್ರಿ ಅಂತಂದರೆ ಅದು ನಡಿಲಿಕ್ಕೆ ಈ ಲಕ್ಷ್ಮೀ ದೇವಿಯ ಆರಾಧನೆಯನ್ನು ನೀವು ಮಾಡಬೇಕಾಗತ್ತೆ. ಇನ್ನು 4ನೇದಾಗಿ ಲಕ್ಷ್ಮಿಯನ್ನು ಪ್ರಸನ್ನಗೊಳಿಸುವಂಥದ್ದು. ಲಕ್ಷ್ಮಿ ನನ್ನ ಮನೆಯ ಒಳಗಡೆನೆ ಶಾಶ್ವತವಾಗಿ ನೆಲೆಸಲಿ ಅನ್ನುವಂಥ ಉದ್ದೇಶದಿಂದ ಮಾಡುವಂಥದ್ದು. ಲಕ್ಷ್ಮೀ ತಾಯಿಯು ನಮ್ಮ ಮನೆಯಲ್ಲೇ ಇದ್ಲು ಅಂತ ಹೇಳಿದರೆ ಮನೆಯಲ್ಲಿ ಯಾವಾಗಲೂ ಕೂಡ ಸಂತೋಷ ಅನ್ನುವಂಥದ್ದು ತುಂಬಿ ತುಳುಕಾಡತ್ತೆ. ಲಕ್ಷ್ಮಿ ಮನೆಯಲ್ಲೇ ಇದ್ಲು ಅಂತಂದರೆ ಆರೋಗ್ಯ ಚೆನ್ನಾಗಿರುತ್ತೆ, ಸುಖ, ಶಾಂತಿ, ಸಮೃದ್ಧಿ ಇರುತ್ತೆ, ನೆಮ್ಮದಿ ಇರುತ್ತೆ, ಭೋಗ ಭಾಗ್ಯ ಎಲ್ಲದೂ ಕೂಡ ನಮ್ಮ ಮನೆಯಲ್ಲಿ ಇರುತ್ತೆ ಅನ್ನುವಂಥದ್ದು. ಈ ಎಲ್ಲ ದೃಷ್ಟಿಯಿಂದ ನಾವೇನು ಮಾಡಬೇಕಾಗತ್ತೆ, ಈ 4 ಉದ್ದೇಶಗಳಿಂದ, ಈ 4 ಭಾಗ್ಯಗಳು ನಮಗೆ ದೊರಕಲಿ ಅನ್ನುವಂಥ ಉದ್ದೇಶದಿಂದ ಆಷಾಢ ಮಾಸದಲ್ಲಿ ಹೆಣ್ಣು ಮಕ್ಕಳು ಲಕ್ಷ್ಮೀ ಪೂಜೆಯನ್ನು ಮಾಡಬೇಕಾಗತ್ತೆ. ಈ ವರ್ಷ ನಮಗೆ 4 ಶುಕ್ರವಾರಗಳು ಸಿಕ್ಕಿದ್ದಾವೆ. ಆಷಾಢ ಮಾಸ ಆರಂಭವಾಗುವಂಥದ್ದು ಯಾವಾಗಿನಿಂದ ಅಂತ ಹೇಳಿದರೆ ಜೂನ್ 26ರಿಂದ ಆರಂಭ ಆಗುತ್ತೆ, ಕೊನೆಗೊಳ್ಳುವಂಥದ್ದು ಜುಲೈ 24. ಈ ಮಧ್ಯದಲ್ಲಿ ನಮಗೆ 4 ಶುಕ್ರವಾರಗಳು ಸಿಗತ್ತೆ. ನಿಮಗೆಲ್ರಿಗೂ ಗೊತ್ತು ಲಕ್ಷ್ಮೀ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅನ್ನುವಂಥದ್ದು. ಸೊ ಈ ಪೂಜೆಯನ್ನು ಆಷಾಢ ಮಾಸದಲ್ಲಿ ಲಕ್ಷ್ಮೀ ಪೂಜೆಯನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದರೆ ಅತ್ಯಂತ ಫಲಕಾರಿಯಾಗಿರುತ್ತೆ ಅನ್ನುವಂಥದ್ದು. ಸೊ ಹಾಗಾಗಿ ಬ್ರಾಹ್ಮಿ ಮುಹೂರ್ತದಲ್ಲೇ ನೀವು ಎದ್ಬಿಟ್ಟು ಲಕ್ಷ್ಮೀ ದೇವಿಯನ್ನು ಕೂರಿಸ್ಬಿಟ್ಟು ಆರಾಧನೆಯನ್ನು ಮಾಡಬೇಕಾಗತ್ತೆ. ನೀವು ಸಿಂಪಲ್ ಆಗಿನೂ ಕೂಡ ಲಕ್ಷ್ಮೀ ದೇವಿಯನ್ನು
ಕೂರಿಸ್ಬಿಟ್ಟು ಆರಾಧನೆಯನ್ನು ಮಾಡ್ಬೋದು ಅಥವಾ ಗ್ರ್ಯಾಂಡಾಗಿಯೂ ಕೂಡ ಮಾಡ್ಬೋದು. ನಿಮ್ಮ ಶಕ್ತಿ ಅನುಸಾರವಾಗಿ ನಿಮ್ಗೆ ಹೇಗೆ ಬೇಕೋ ಹಾಗೆ ಮಾಡ್ಬೋದು. ಆದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಡಿಯಿಂದ ಹಿಂದಿನ ದಿನವೇ ನೀವೇನು ಮಾಡಬೇಕಾಗುತ್ತೆ, ಎಲ್ಲ ಪೂರ್ವ ಸಿದ್ಧತೆಯನ್ನು ಮಾಡಿಟ್ಕೊಂಡಿರಿ. ಮನೆಯೆಲ್ಲವನ್ನು ಕೂಡ ಶುಭ್ರಗೊಳಿಸ್ಕೊಂಡಿರಿ. ಹಾಗೆ ನೀವು ಕೂಡ ಅಷ್ಟೇ ಶುಕ್ರವಾರ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ಬಿಟ್ಟು ಮನೆಗೆ ಫಸ್ಟು ರಂಗೋಲಿ, ಬಾಗಿಲಲ್ಲಿ ರಂಗೋಲಿ ಎಲ್ಲದನ್ನು ಕೂಡ ಹಾಕ್ಕೊಂಡ್ಬಿಟ್ಟು ಮನೆಯಲ್ಲಿ ಪೂಜೆ ಮಾಡುವಾಗ ಮೊದಲು ವಿಘ್ನೇಶ್ವರನಿಗೆ ಪೂಜೆ ಮಾಡಿ, ತದನಂತರ ಲಕ್ಷ್ಮೀ ದೇವಿಯನ್ನು ಪ್ರತಿಷ್ಠಾಪನೆ ಮಾಡ್ತಾ ಹೋಗಿ, ಪ್ರತಿಷ್ಠಾಪನೆ ಮಾಡಿದ ನಂತರ ತಾಯಿಯ ಒಂದು ಅಷ್ಟೋತ್ತರವನ್ನು ಹೇಳಬೇಕು. ಅಷ್ಟೋತ್ತರವನ್ನು ನಿಮಗೆ ಹೇಳಕ್ಕೆ ಬಂತು ಹೇಳ್ಕೊಳ್ಳಿ, ಇಲ್ಲ ಅಂದರೆ ನಿಮಗೆ ಗೂಗಲಲ್ಲಿ ಸಿಗತ್ತೆ ಮೊಬೈಲಲ್ಲಿ. ಸೊ ಅದನ್ನು ಹಚ್ಚಿಟ್ಕೊಂಡ್ಬಿಟ್ಟು ಅಷ್ಟೋತ್ತರವನ್ನು ಮಾಡ್ಕೊಳ್ಳುವಂಥದ್ದು, ಕುಂಕುಮಾರ್ಚನೆಯನ್ನು ಮಾಡುವಂಥದ್ದು, ಆರತಿಯನ್ನು ಮಾಡುವಂಥದ್ದು. ಹಾಗೆ ನೈವೇದ್ಯಕ್ಕೆ ನೀವು ಪೊಂಗಲನ್ನು ರೆಡಿ ಮಾಡಬೇಕು. ಅಂದರೆ ಪೊಂಗಲ್ ಅಂತಂದರೆ ಅಕ್ಕಿಗೆ ಸ್ವಲ್ಪ ಬೆಲ್ಲವನ್ನು ಸೇರಿಸ್ಬಿಟ್ಟು ನೀವು ನೈವೇದ್ಯಕ್ಕೆ ರೆಡಿ ಮಾಡ್ಕೊಳ್ಳುವಂಥದ್ದು. ಅದ್ರ ಜೊತೆಗೆ ಹೆಸರುಬೇಳೆ ಪಾನಕವನ್ನು ರೆಡಿ ಮಾಡುವಂಥದ್ದು. ಲಕ್ಷ್ಮೀ ದೇವಿಗೆ ತುಂಬ ಪ್ರಿಯವಾಗಿರುವಂಥದ್ದು ಹೆಸರುಬೇಳೆ ಪಾನಕ. ಸೊ ಇದೆಲ್ಲದನ್ನು ಕೂಡ ನೈವೇದ್ಯವನ್ನು ಬೆಳಗ್ಗೆ ಮಾಡಬೇಕಾಗತ್ತೆ. ಇನ್ನು ಸಂಜೆ ಸಮಯದಲ್ಲೂ ಕೂಡ ಮತ್ತೊಂದು ಸಾರಿ ಆರತಿಯನ್ನು ಮಾಡಿಬಿಟ್ಟು ನಿಮ್ಮ ಏರಿಯಾದಲ್ಲಿರುವಂಥ ಯಾರಾದರೂ ಒಬ್ಬರು ಅಥವಾ 5 ಜನ ಮುತ್ತೈದೆಯರನ್ನು ಕರೆಸಿಬಿಟ್ಟು ಉಡಿಯನ್ನು ತುಂಬಬೇಕಾಗತ್ತೆ. ಹಾಗೆ ಲಕ್ಷ್ಮೀ ದೇವಿಗೆ ಕೊನೆಯದಾಗಿ ಒಂದು ಕೆಂಪು ಆರತಿಯನ್ನು ಕೂಡ ಮಾಡಬೇಕಾಗತ್ತೆ. ಇದಿಷ್ಟು ನೀವು ಮೊದಲನೇ ವಾರ ಮಾಡುವಂಥದ್ದು. ಸೇಮ್ ಪ್ರೊಸೀಜರ್ ಇನ್ನು 2ನೇ ವಾರ, 3ನೇ ವಾರ ಮತ್ತು 4ನೇ ವಾರ ಕಂಟಿನ್ಯೂ ಆಗಿ ಮಾಡ್ಬೋದು. ನೀವು ಒಂದೇ ವಾರ ಮಾಡಿಬಿಡ್ತೀನಿ ಅಂದರೂ ಕೂಡ ಒಂದೇ ವಾರಕ್ಕೆ ನೀವು ಖಂಡಿತ ಮಾಡಿ ಮುಗಿಸ್ಬೋದು. ಅಥವಾ 4 ವಾರ ಮಾಡ್ತೀನಿ ಅಂತಂದರೂ ಕೂಡ 4 ವಾರನೂ ಕೂಡ ಮಾಡ್ಬೋದು. ಇನ್ನು 2ನೇ ವಾರಕ್ಕೆ ನೀವು ಕಂಟಿನ್ಯೂ ಆಗಿ ಮಾಡೋರಿಗಾದರೆ 2ನೇ ವಾರಕ್ಕೆ ಸೇಮು ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ಬಿಟ್ಟು ಎಲ್ಲವನ್ನು ಕೂಡ ನೀವು ಪೂಜೆ ಪುನಸ್ಕಾರವನ್ನು ಮಾಡ್ಕೋಬೇಕು. ಹಾಗೆ ಮೊದಲನೇ ವಾರದಲ್ಲಿ ನೀವು ಏರಿಸಿರುವಂಥ ಸೀರೆ ಏನಿರುತ್ತಲ್ವ, ಅದೇ ಸೀರೆಯನ್ನೇ ನೀವು 2ನೇ ವಾರನೂ ಕೂಡ ಏರಿಸ್ಬೋದು. ಪ್ರತಿಯೊಂದು ವಾರಕ್ಕೊಂದು ಸಾರಿ ಬೇರೆ ಬೇರೆ ಸಾರಿಯನ್ನು ತಂದುಬಿಟ್ಟು ಏರಿಸ್ಬೇಕಾ ಅಂತ ಹೇಳಿ ಗೊಂದಲ ಇರುತ್ತೆ. ಸೊ ಅದಕ್ಕೋಸ್ಕರ ಹೇಳಿದೆ, ಕಂಟಿನ್ಯೂ ಆಗಿ ಅದೇ ಸೀರೆಯನ್ನೇ ನೀವು ಏರಿಸ್ಬೋದು. ಇನ್ನು 2ನೇ ದಿನ 2ನೇ ಶುಕ್ರವಾರಕ್ಕೆ ನೀವು ನೈವೇದ್ಯಕ್ಕೆ ಏನೇನೆಲ್ಲ ಮಾಡಬೇಕಾಗತ್ತೆ ಅಂತ ಹೇಳಿದರೆ, ಹೆಸರುಬೇಳೆ ಪಾನಕವನ್ನು ಕಂಪಲ್ಸರಿ ಮಾಡುವಂಥದ್ದೇ. ಅದ್ರ ಜೊತೆಗೆ ಅರಿಶಿಣದ ಅನ್ನ, ಇದಕ್ಕೆ ನೀವು ಒಗ್ಗರಣೆ ಹಾಕಿರುವಂಥದ್ದಲ್ಲ, ಜಸ್ಟ್ ಅರಿಶಿಣ ಮಿಶ್ರಿತವಾದಂಥ ಅನ್ನವನ್ನು ನೀವು ನೈವೇದ್ಯವನ್ನು ಮಾಡಬೇಕಾಗತ್ತೆ. ಇನ್ನು 3ನೇ ವಾರ ಮಾಡುವಂಥದ್ದು ಹೆಸರುಬೇಳೆ ಪಾನಕ, ಅದ್ರ ಜೊತೆಗೆ ಮೊಸರು ಅನ್ನವನ್ನು ಮಾಡಬೇಕಾಗತ್ತೆ. ಇನ್ನು 4ನೇ ವಾರ ಕೊಬ್ಬರಿ ಮಿಠಾಯಿ ಮತ್ತು ಕಲ್ಲು ಸಕ್ಕರೆ ಮಿಕ್ಸ್ ಮಾಡಿಬಿಟ್ಟು ಅನ್ನವನ್ನು ಮಾಡುವಂಥದ್ದು. ಈಗ ಪೊಂಗಲ್ ಮಾಡಿದ್ವಲ್ವ, ಅದೇ ಥರ ಕಲ್ಲು ಸಕ್ಕರೆ ಹಾಕಿಬಿಟ್ಟು ಅದಕ್ಕೆ ಕೊಬ್ಬರಿಯನ್ನು ಹಾಕಿಬಿಟ್ಟು ಮಾಡುವಂಥದ್ದು ಅನ್ನ, ಅದಕ್ಕೆ ಹೆಸರುಬೇಳೆ ಪಾಯಸ. ಇದನ್ನು ಕೂಡ ನೀವು ನೈವೇದ್ಯವನ್ನು ಮಾಡುವಂಥದ್ದು. ಇದು 4ನೇ ವಾರಕ್ಕೆ. ಕಂಟಿನ್ಯೂ ಆಗಿ 1ನೇ ವಾರ ನೀವು ಯಾವ ರೀತಿ ಮಾಡಿರ್ತೀರಲ್ವ ಅದೇ ಪ್ರೊಸೀಜರ್ನೇ ಇನ್ನು ಕಂಟಿನ್ಯೂ ಆಗಿ 4 ವಾರನೂ ಕೂಡ ಮಾಡುವಂಥದ್ದು. ಪ್ರತಿ ವಾರನೂ ಒಬ್ಬರು ಮುತ್ತೈದೆಯರಿಗಾದರೂ ನೀವು ಉಡಿ ತುಂಬುವುದನ್ನು ಮರಿಬೇಡಿ. ಹಾಗೆ ಕೊನೆಯದಾಗಿ ಕೆಂಪು ಆರತಿಯನ್ನು ಕೂಡ ಮಾಡಿ ದೃಷ್ಟಿ ತೆಗೆಯುವುದನ್ನು ಕೂಡ ಮರಿಬೇಡಿ. ತಾಯಿಗೆ ದೃಷ್ಟಿಯಾಗಿರುತ್ತೆ. ಸೊ ಅದಕ್ಕೋಸ್ಕರ ಇದಿಷ್ಟನ್ನು ಮಾಡಿ ಮಾರನೇ ದಿನ ಶನಿವಾರ ದಿನ ನೀವು ಸ್ನಾನ ಮಾಡಿಬಿಟ್ಟು ಮಡಿಯಿಂದ ತಾಯಿಯ ಒಂದು ವಿಸರ್ಜನೆಯನ್ನು ಮಾಡಬೇಕಾಗತ್ತೆ. ಸೊ ಅಲ್ಲಿಂದ ಒಂದು ಹೂವನ್ನು ಕೂಡ ನೀವು ಎತ್ತಿದ್ರೂ ಕೂಡ ವಿಸರ್ಜನೆ ಆದ ಲೆಕ್ಕ. ಆಮೇಲೆ ನಿಧಾನಕ್ಕೆ ನೀವು ಎಲ್ಲವನ್ನು ಕೂಡ ಮಾಡ್ಕೋಬೋದು. ಸೊ ಎಲ್ಲರೂ ಕೂಡ ಆಷಾಢ ಮಾಸದಲ್ಲಿ ಈ ಎಲ್ಲ ಒಂದು 4 ಸೌಭಾಗ್ಯಕ್ಕೋಸ್ಕರ ನಾವು ಏನು ಮಾಡಬೇಕಾಗತ್ತೆ, ಪ್ರತಿಯೊಬ್ಬ ಹೆಣ್ಮಕ್ಳು ಕೂಡ ಈ ಒಂದು ಪೂಜೆಯನ್ನು ಮಾಡಿಬಿಟ್ಟು ತಾಯಿ ಲಕ್ಷ್ಮೀ ದೇವಿಯ ಕೃಪೆಗೆ ಪಾತ್ರರಾಗೋಣ. ಎಲ್ಲರೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ಧನ್ಯವಾದಗಳು.